ಶಾಪನ ಹಿಂದಕ್ಕೆ ತಗೊಳ್ಳೋ ಮಾತೇ ಇಲ್ಲ. ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಆದ್ರೆ ಈಗ ನಿನ್ ಮಗಳು ಅನುಭವಿಸಿರೋ ನೋವು ಸಾಸಿವೆ ಅಷ್ಟು. ಇನ್ ಮುಂದೆ ನಿನ್ ಮಗಳು ಭವಿಷ್ಯದಲ್ಲಿ ನೋವು ಪಡ್ತಾನೆ ಹೋಗ್ತಾಳೆ. ದಿನ ದಿನಕ್ಕೆ ನಿನ್ ಮಗಳು ಪೂರ್ತಿಯಾಗಿ ನೀನ್ ಅಸಹ್ಯ ಪಡುವಂತ ನಾಗ ಜಾತಿಯ ಹಾವಾಗಿ ಬದಲಾಗ್ತಾಳೆ. ಅವಳು ಅನುಭವಿಸೋ ನೋವು ಪ್ರಾಣ ತೆಗೆಯಕ್ ಬರೋ ಯಮಪಾಶ ತರ ಇರುತ್ತೆ. ಇದಕ್ಕಿಂತ ಸಾವೇ ಮೇಲು ಅನ್ನೋ ಹಾಗೆ ಒದ್ದಾಡ್ತಿರ್ತಾಳೆ. ನೀವೆಲ್ಲ ನಿಜವಾಗ್ಲೂ ವಿಷದ ಜಂತುಗಳೇ. ಇನ್ನು ಬಾಳಿ ಬದುಕ್ಬೇಕಾಗಿರೋಳು ಇವಳು. ಶಾಪ ಕೊಟ್ಟು ಇವಳು ಜೀವನ ನಾಶ ಮಾಡೋದಕ್ಕೆ ನಾಚಿಕೆ ಆಗಲ್ವಾ? ನಿನ್ನಂತ ಹೆಣ್ಣಿಗೆ ಗೊತ್ತಿಲ್ವಾ ಇನ್ನೊಂದು ಹುಡುಗಿಗೆ ಅನ್ಯಾಯ ಮಾಡಬಾರ್ದು ಅಂತ? ನೀವು ಪುಣ್ಯಾಗ್ ಮಾಡ್ತಿರೋದೇನು? ತಾಯಿ ಇಲ್ದಿರೋ ಮಗಳಿಗೆ ನರ್ಕ ತೋರಿಸ್ತಾ ಇದ್ದೀರಾ. ಅದ್ರ ಫಲವಾಗಿ ನಿನ್ ಮಗಳು ನಿನ್ ಕಣ್ಮುಂದೆನೆ ನರ್ಕ ಅನ್ಭವಿಸ್ತಾಳೆ. ಇದೇ ಸತ್ಯ. ಏಯ್, ನನ್ನ ಮಗಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ನಿಮ್ಮ ಇಡೀ ವಂಶಕ್ಕೆ ಇನ್ನೂ ಸ್ವಲ್ಪ ದಿನಗಳೇ ಇರೋದು. ಅಮ್ಮ, ಅದು ಹೇಳ್ದಾಗೆ ನಡೆಯತ್ತಮ್ಮ. ನನಗ್ ಭಯ ಆಗ್ತಿದೆ. ಇವಾಗ ನಾನು ಏನ್ ಮಾಡ್ಲಮ್ಮ? ಬರ್ನಿ, ಮೊದ್ಲು ನಿನ್ ಭಾವನ್ ಜೊತೆ ನಿನ್ ಮದ್ವೆ ಮಾಡ್ಬೇಕು. ಅದಾದ್ಮೇಲೆ ಈ ನಾಗಗಳನ್ನ ಪಾತಾಳಕ್ಕೆ ತಳ್ಳಿ ತಳ್ಳಿ ಸಾಯಿಸ್ಬೇಕು. ಆದ್ರೆ ಎಲ್ಲದಕ್ಕಿಂತ ಮೊದ್ಲು ನಮ್ಮ ಅಣ್ಣನ ಮನಸ್ಸನ್ನ ಬದಲಾಯಿಸ್ಬೇಕು. ನೀನ್ ಹೇಳ್ದಂತ ಮುಹೂರ್ತದಲ್ಲಿ ನಿನ್ ಮುಂದೆ ತಲೆ ಬಗ್ಸಿ 3 ಗಂಟೆ ಕಟ್ಟಿಸ್ಕೊಂಡು 7 ಹೆಜ್ಜೆ ಇಡ್ತೀನಿ. ನೀನ್ ಬರೋದನ್ನ ಕಾಯ್ತಾ ಇರ್ತೀನಿ.
ಎಷ್ಟು ದೊಡ್ಡ ಮನಸ್ಸು ಮಾಡಿ ನನ್ನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ರಿ. ಈ ಅನಾಥೆಗೆ ರಕ್ಷಣೆ ಕೊಡಬೇಕು ಅನ್ಕೊಂಡ್ರಿ. ಆದ್ರೆ ನನಗ ಅದೃಷ್ಟ ಇಲ್ಲ. ನಿಮ್ಮ ಆಸೆಗಳನ್ನ ನಿರಾಸೆ ಮಾಡ್ತಾ ಕೊಟ್ಟಿರೋ ಮಾತುಗೋಸ್ಕರ ದಿಗಂಬರನ್ ಹತ್ರ ಹೋಗ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿ. ಹೋಗ್ತಾ ಇದ್ದೀನಿ ಅನಿರುದ್ಧ್, ಹೋಗ್ತಿದ್ದೀನಿ. ನನ್ನ ಮನಸ್ಸಲ್ಲಿ ಹೇಳ್ಕೊಳಕ್ಕಾಗದೇ ಇರೋಷ್ಟು ಪ್ರೀತಿ ಇದೆ. ನಿನ್ನ ಕಣ್ಣನ್ನ ನೋಡ್ತಾ ನನ್ನ ಪ್ರೀತಿ ವಿಷಯನ ಹೇಳಬೇಕು ಅಂತ ಅನ್ಕೊಳ್ತಿರೋ ಪ್ರತಿ ಕ್ಷಣನೂ ಅಡ್ಡಿಗಳೇ. ಮೊನ್ನೆ ಕಣ್ಣು ಹೊರಟೋಯ್ತು. ಇವಾಗ ದಿಗಂಬರನ್ ಕೊಟ್ಟಿರೋ ಮಾತಿನ ಪ್ರಕಾರ ನಿನಗೆ ಹೇಳೋದಕ್ಕೂ ಆಗದೆ ದೂರ ಹೋಗ್ತಿದ್ದೀನಿ. ನಿನಗೆ ಮೋಸ ಮಾಡಿ ಹೊರಟೋಗ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸ್ತೀಯ ಅಲ್ವಾ ಅನಿರುದ್ಧ್? ನಾನು ಈ ಲೋಕದಲ್ಲಿಲ್ಲದೆ ಹೋದ್ರು ಈ ಪುಣ್ಯ ನಿನಗೆ ನೆನಪಿರ್ತಾಳಲ್ವಾ ಅನಿರುದ್ಧ್? ಸಮಯ ಇಲ್ಲ. ದಿಗಂಬರನ್ ಪಕ್ಕ ಹಸೆ ಮಳೆ ಏರಿದ ಮರುಕ್ಷಣನೇ ನಿನ್ ಪುಣ್ಯ ಈ ಲೋಕದಲ್ಲೇ ಇರಲ್ಲ ಅನಿರುದ್ಧ್. ಇರಲ್ಲ.
ಕರ್ಣಿಕಾ, ಇವಾಗ ನಿನ್ನ ಮತ್ತೆ ಅನಿರುದ್ಧ್ ಮಧ್ಯೆ ಯಾರು ಬರೋದಿಲ್ಲ. ಈಗ ಅನಿರುದ್ಧ್ ಜೊತೆ ನಿನ್ ಮದುವೆ. ಆ ದಿಗಂಬರನ್ ಜೊತೆ ಹೋದೋಳು ಮತ್ತೆ ಯಾವತ್ತೂ ವಾಪಸ್ ಬರಲ್ಲ ಕಣೆ. ಈ ಕೋಟೆಗೆ ಯುವರಾಣಿ ನನ್ನ ಮಗಳೇ. ತುಂಬಾ ದಿನ ಆದ್ಮೇಲೆ ಮನ್ಸಿಗೆ ತುಂಬಾ ಖುಷಿ ಆಗ್ತಿದ್ಯಮ್ಮ. ಇವತ್ ರಾತ್ರಿ ಕಣ್ ತುಂಬಾ ನಿದ್ದೆ ಮಾಡ್ತೀನಿ. ಬಾರಮ್ಮ. ಪುಣ್ಯ 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 ಅಮ್ಮ ಮಾಲಾ, ನನ್ನ ಪುಣ್ಯಂಗೆ ಏನಾಯ್ತು? ಎಲ್ಲಿಗೆ ಹೋದ್ಲವಳು? ಏನಕ್ಕೆ ಹೋದ್ಲವಳು? ಹೇಳಿ, ಯಾಕೆ ಹೋದ್ಲವಳು? ಅವಳೇ ನನ್ನ ಸರ್ವಸ್ವ, ಅವಳೇ ನನ್ನ ಜೀವ ಅಂತ ಬದುಕ್ತಾ ಇದ್ದೀನಿ. ಎಲ್ಲಿಗೆ ಹೋದ್ಲವಳು? ನನಗೆ ಗೊತ್ತಾಗ್ಬೇಕು, ಹೇಳಿ. ನೀವು ಹೇಳ್ತೀರಾ? ನೀವು ಹೇಳಲೇಬೇಕು. ಅನಿರುದ್ಧ್, ಭಾವ, ಅನಿರುದ್ಧ್, ಅವಳಿಗೋಸ್ಕರ ಕಾಯಬಾರ್ದು ಅಂತ ಅವಳನ್ನ ಮರ್ತು ಹೋಗಿ ನಾನು ಬೇರೆ ಮದುವೆ ಆಗಬೇಕು ಅಂತ ಯಾರಿಗೂ ಹೇಳ್ದೇನೆ ಎಲ್ಲೋ ಹೊರಟೋದ್ಲು. ಹೇಳು ಮಾಲಾ, ಹೇಳು ಮಾಲಾ, ಹೇಳು ಮಾಲಾ, ಹೇಳು ಮಾಲಾ, ಹೇಳು. ಅನಿರುದ್ಧ್, ಅನಿರುದ್ಧ್, ಪುಣ್ಯ ಪುಣ್ಯ ಪುಣ್ಯ, ಎಲ್ಲಿದ್ಯಾ? ಅನಿರುದ್ಧ್, ಪುಣ್ಯನ್ಗೆ ದಿಗಂಬರನ್ ಜೊತೆಗೆ ಮದ್ವೆ ಆಗ್ತಿದೆ. ನನ್ನ ಪುಣ್ಯಂಗೆ ಮದ್ವೆನಾ? ನೋ, ಇಲ್ಲ ಇಲ್ಲ ಇಲ್ಲ. ಏಯ್! ನನ್ನ ಪುಣ್ಯಂಗೆ ಮದ್ವೆನಾ? ನನ್ನ ಪುಣ್ಯಂಗೆ ಮದ್ವೆನಾ? ಸಾಯಿಸ್ಬಿಡ್ತೀನಿ. ಆ ರಾಕ್ಷಸನ್ ಜೊತೆ ಮದ್ವೆನಾ? ಸಾಯಿಸ್ಬಿಡ್ತೀನಿ, ಎಲ್ರೂ ಸಾಯಿಸ್ಬಿಡ್ತೀನಿ. ನನ್ನ ಪುಣ್ಯಂಗೆ ಯಾವುದೇ ಕಾರಣಕ್ಕೂ ಏನೂ ಆಗ್ಬಾರ್ದು. ನಂಗೆ ಯಾಕಿಂತ ಶಿಕ್ಷೆ ತಾಯಿ? ಅಮ್ಮ ಅಮ್ಮ, ಎಲ್ಲಿ ತಾಯಿ? ನನ್ನ ಪುಣ್ಯ ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ ತಾಯಿ? ಎಲ್ಲಿದ್ದಾಳೆ ನನ್ನ ಪುಣ್ಯ? ಎಲ್ಲಿದ್ದಾಳೆ? ಮದ್ವೆ ಎಲ್ಲಿ ನಡೀತಿದೆ ಅಂತ ಗೊತ್ತಿಲ್ಲ ಅನಿರುದ್ಧ್. ನನ್ನ ಪುಣ್ಯನ ನಾನೇ ಕಾಪಾಡ್ತೀನಿ, ನಾನೇ ಕಾಪಾಡ್ತೀನಿ. ನಾನು ಬರ್ತಿದ್ದೀನಿ ಪುಣ್ಯ. ಅಪ್ಪ. ಅನಿರುದ್ಧ್, ಪುಣ್ಯ ಕಾಣಿಸಿದ್ಲಾ? ಏಯ್, ಪ್ರಾಣ ಕೊಟ್ಟಾದ್ರೂ ಪುಣ್ಯನ ಕಾಪಾಡ್ಕೋಬೇಕು, ಬಿಡಕ್ ಸಾಧ್ಯನೇ ಇಲ್ಲ. ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ಪುಣ್ಯ ನನ್ನಿಂದ ದೂರ ಆದ್ರೆ ನಾನು ಬದುಕಲ್ಲ. ಅಂಥದ್ರಲ್ಲಿ ಆ ರಾಕ್ಷಸನ್ ಜೊತೆ ಮದ್ವೆ ಅಂತೆ. ಅದು ನೆನೆಸ್ಕೊಂಡ್ರೇನೆ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ ಅಪ್ಪ. ಸಾಯ್ಬೇಕು ಅನ್ನಿಸ್ತಿದೆ. ಭಾವ, ಸಾಯ್ತ್ಯಾ? ಆ ಹುಚ್ಚಿಗೋಸ್ಕರ ನೀನ್ ಸಾಯ್ತ್ಯಾ? ಆ ದಿಗಂಬರನ್ ಬಗ್ಗೆ ನಿನಗ್ ಗೊತ್ತಿಲ್ಲ ಭಾವ. ಅವನೊಬ್ಬ ದೊಡ್ಡ ರಾಕ್ಷಸ. ಅವನ ಕೈಯಲ್ಲಿ ನೀನ್ ಸಾಯ್ತ್ಯಾ? ಸಾಯ್ತೀನಿ, ಸಾಯ್ತೀನಿ. ಒಂದ್ಸಲ ಅಲ್ಲ, ನನ್ನ ಪುಣ್ಯಂಗೋಸ್ಕರ ಎಷ್ಟು ಸಲ ಬೇಕಾದ್ರೂ ಸಾಯ್ತೀನಿ. ಅರ್ಥ ಆಯ್ತಾ ನಿಂಗೆ? ಅಪ್ಪ,
ನಾನು ಹೋಗಿ ಪುಣ್ಯನ ಕರ್ಕೊಂಡ್ ಬರ್ತೀನಪ್ಪ. ಅನಿರುದ್ಧ್, ನಿಂತ್ಕೊಳ್ಳೋ. ಆ ಗರುಡ ದೇವ ನಿನಗೆ ದಾರಿ ತೋರಿಸ್ತಾನೆ. ನಮೋ ವೈನತೇಯ. ತಂದೆ, ಇಷ್ಟು ಕಾಲ ನನ್ನ ಮಗನಿಗೋಸ್ಕರನೇ ಬದುಕಿದ್ದೀನಿ. ಆದ್ರೆ ನನ್ನ ಮಗ ಅವನ ಪ್ರೀತಿಗೋಸ್ಕರ ಬದುಕ್ತಿದ್ದಾನೆ. ಪುಣ್ಯಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದಾನೆ. ಅವನಿಗೆ ಪುಣ್ಯ ಸಿಗೋ ಹಾಗೆ ಮಾಡಿ ಅವಳು ಎಲ್ಲಿದ್ದಾಳೆ ಅಂತ ದಾರಿ ತೋರಿಸು ಸ್ವಾಮಿ. ವರ್ಮ, ವೈನತೇಯ, ನನ್ನ ಮನೆ ಸೊಸೆ ಪುಣ್ಯ ಎಲ್ಲಿದ್ದಾಳೆ ಅಂತ ಸ್ವಲ್ಪ ಹೇಳು ಸ್ವಾಮಿ. ದಿಗಂಬರ ಪುಣ್ಯಾಳನ್ನ ಶಿವಪುರದಲ್ಲಿ ಒಂದು ಶುಭ ಮುಹೂರ್ತದಲ್ಲಿ ಮದುವೆ ಆಗ್ತಾ ಇದ್ದಾನೆ. ಅನಿರುದ್ಧ್ ಆ ದಿಗಂಬರ ಮಹಾಶಕ್ತಿಶಾಲಿ. ಅವನನ್ನ ತಡೆದು ಮದುವೆನ ನಿಲ್ಲಿಸಿ ಪುಣ್ಯನ ಕರ್ಕೊಂಬರೋದು ಅಷ್ಟು ಸುಲಭ ಅಲ್ಲ. ಆ ದಿಗಂಬರನಿಗೆ ಸ್ವಲ್ಪ ಅನುಮಾನ ಬಂದ್ರೂ ಮರಣ ನಿಶ್ಚಿತ. ಅಪ್ಪ, ಅವಳು ನನ್ನ ಮದುವೆ ಆಗದೆ ಇದ್ರೂ ಪರವಾಗಿಲ್ಲ. ಆದ್ರೆ ಆ ರಾಕ್ಷಸನ ಮದುವೆ ಮಾಡ್ಕೊಂಡು ನನ್ನ ಪುಣ್ಯ ಕಷ್ಟಪಡೋದನ್ನ ನಾನು ನೋಡಕ್ಕಾಗಲ್ಲ ಅಪ್ಪ. ನಾನು ಹೋಗಿ ಬರ್ತೀನಿ. ಕ್ಷೇಮವಾಗಿ ಹೋಗ್ಬಾ ಅನಿರುದ್ಧ್. ನನ್ನ ಸೊಸೆನ ಕರ್ಕೊಂಡ್ ಬಾ. ಆಗ್ಲೇ ಅಪ್ಪ. ಹುಷಾರು. ನನಗೆ ಆಶೀರ್ವಾದ ಮಾಡಿ. ನೂರು ವರ್ಷ ಬದುಕಬೇಕಾದವಳು 4 ದಿನದಲ್ಲಿ ಸತ್ತೋಗ್ತಾಳೆ ಅಂತ ಗೊತ್ತಾದ್ಮೇಲೂ ಕೊಟ್ಟ ಮಾತ್ಗೋಸ್ಕರ ಯಾರಾದ್ರೂ ವಾಪಸ್ ಬರ್ತಾರ ಪಿಂಜಾರಿ? ಕೊಟ್ಟ ಮಾತನ್ನ ಉಳಿಸ್ಕೋತಿಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ಮಹಾತಾಯಿ ಹೊಟ್ಟೆಲ್ ಹುಟ್ಟಿದಾಳಲ್ವಾ, ಅದಕ್ಕೆ ಪ್ರೀತಿ ಮಾಡ್ದವನ್ನ ಮನ್ಸಲ್ಲಿ ಇಟ್ಕೊಂಡಿದ್ರು ಕೂಡ ತಾಯಿ ಮೇಲೆ ಪ್ರಮಾಣ ಮಾಡಿ ಕೊಟ್ಟಿರೋ ಮಾತ್ಗೋಸ್ಕರ ನನ್ನ ಜೊತೆ 7 ಹೆಜ್ಜೆನ ಇಡ್ತಾ ಇದ್ದಾಳೆ ನನ್ನ ದೇವತೆ ಪುಣ್ಯ. 1000 ಸುಳ್ಳು ಹೇಳಾದ್ರೂ ಮದ್ವೆ ಮಾಡಿಸು ಅಂತ ಇದಕ್ಕೆ ದೊಡ್ಡವ್ರು ಹೇಳೋದು ಅನ್ಸುತ್ತೆ. ಮಹಾತಾಯಿ ಮಗ ನೋಡಪ್ಪ, ಮದ್ಮಗನ್ನ ಕರ್ಕೊಂಬನ್ನಿ. ಬಾ ದಿಗಂಬರ, ಕರಿತಾ ಇದ್ದಾರೆ. ಚತುರ್ಭುಜೆ ಚಂದ್ರಕಲಾಪದಂಸೆ ಕುಚೋನ್ನತೆ ಕುಂಕುಮರಾಗಶೋನೆ ಪುಂಡ್ರೇಕ್ಷೋ ಪುಷ್ಪಬಾಣಹಸ್ತೆ ನಮಸ್ತೆ ಜಗದೇಕಮಾದಃ ಅರುಣಾಂ ಕರುಣಾತರಂಗದಾಕ್ಷೀಂ ಧೃತಪಾಶಾಂಕುಜ ಪುಷ್ಪಬಾಣಜಾಪಾಂ. ಏನ್ ಪುಣ್ಯ, ನಾವಿಲ್ ಬರ್ತೀವಿ ಅಂತ ನೀನ್ ಅನ್ಕೊಂಡಿರ್ಲಿಲ್ಲ ಅಲ್ವಾ? ಅಷ್ಟಕ್ಕೂ ಶತ್ರು ಜೀವನ ನಾಶ ಆಗ್ತಿರೋದನ್ನ ನೋಡ್ದೆ ಮನೇಲಿ ಸುಮ್ನೆ ಕೂತಿರ್ತೀವಿ ಅನ್ಕೊಂಡಿದ್ಯಾ? ಎಷ್ಟು ಕಳೆ ಇದ್ದ ಮುಖ, ಯಾಕಿಷ್ಟೊಂದು ಬಾಡೋಗಿದ್ಯಾ ಪುಣ್ಯ? ದಿಗಂಬರನ್ ಜೊತೆ ಇವತ್ತು ಮದ್ವೆ ಆಗಿ ಅವನ ಲೋಕಕ್ಕೆ ನೀನು ಯುವರಾಣಿ ಆಗ್ತಿದ್ಯಾ ಅಲ್ವಾ? ಅಮ್ಮ, ಇವ್ರಿಗೆ ಸೋಬ್ನ ಕೂಡ ಇವತ್ತೇ ಅಂತೆ. ಹಾ, ಪರ್ಣಿ, ಯಾಕೆ ಅವಳಿಗೆ ಚುಚ್ಚು ಚುಚ್ಚು ಮಾತಾಡಿ ಅವಳ ಮನ್ಸಿಗೆ ನೋವಿಸ್ತೀಯಾ? ಆದ್ರೆ ಇವತ್ತು ನನ್ನಷ್ಟು ಖುಷಿಯಾಗಿರೋ ವ್ಯಕ್ತಿ ಯಾರು ಇಲ್ಲ ಗೊತ್ತಾ ಪುಣ್ಯ? ಅರ್ಥ ಆಗ್ಲಿಲ್ವೇ? ನನಗೆ ಪರ್ಣಿಕಾ ಹೇಗೋ ನೀನು ಹಾಗೆ ಪುಣ್ಯ. ನನ್ನ ಮಗಳಿಗೆ ಮದ್ವೆ ಆಗ್ತಿರುವಾಗ ಯಾವ ತಾಯಿ ತಾನೇ ಖುಷಿ ಪಡೋದಿಲ್ಲ ಹೇಳು? ಅಷ್ಟಕ್ಕೂ ಹುಟ್ಟದಾಗ್ಲೇ ಸ್ವಂತ ತಾಯಿನೇ ನುಂಗ್ ಹಾಕ್ದೋಳಲ್ವಾ ನೀನು?